ಏನೊಂದು ಇಡೀ ದೇಶದಲ್ಲಿ ಭಾರತದಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ 7 ಹಂತದಲ್ಲಿ ನಡೆದು ಈ ಒಂದು ಮತದಾನ ಈಗಾಗಲೇ ಪೂರೈಸುವಂಥದ್ದಾಗಿದೆ. ಮತ ಎಣಿಕೆ ಮಾತ್ರ ಬಾಕಿ ಇದೆ. ಇದರ ಮುಂಚೆ ಬಂದಂಥ ಎಕ್ಸಿಟ್ ಪೋಲ್, ಎಲ್ಲ ಎಕ್ಸಿಟ್ ಪೋಲಲ್ಲೂ NDA ಭಾಳ ದೊಡ್ಡ ಬಹುಮತವನ್ನು ಪಡೆಯುತ್ತೆ ಅನ್ನುವಂಥ ಒಂದು ವರದಿ ಈಗಾಗಲೇ ಪ್ರಸಾರ ಆಗಿರುವಂಥದ್ದಿದೆ. ಎಲ್ಲ ಎಕ್ಸಿಟ್ ಪೋಲಲ್ಲೂ ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆ ಭಾರತೀಯ ಜನತಾ ಪಾರ್ಟಿ ಪಡೆಯುವಂಥದ್ದಾಗುತ್ತೆ ಮತ್ತು NDAನೂ ಇನ್ನೂ ಹೆಚ್ಚಿನ ಸಂಖ್ಯೆ ಮತ್ತು ಹೆಚ್ಚಿನ ಪರ್ಸೆಂಟೇಜ್ ಆಫ್ ವೋಟ್. ಇವೆಲ್ಲರ ಸಂಕೇತ ಪ್ರೋ ಇನ್ಕಂಬೆನ್ಸಿ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಸರ್ಕಾರ ಬೇಕು ಅನ್ನುವಂಥದ್ದು. ಇಡೀ ದೇಶ ವ್ಯಾಪ್ತಿಯಲ್ಲಿ ವಿವಿಧತೆಯಲ್ಲಿ ಏಕತೆ, ಒಂದೇ ಏಕತೆ, ಒಂದೇ ವಿಚಾರ. ಮೋದಿ ಅಂತ ನಾಯಕತ್ವ ಬೇಕು, ಮೋದಿ ಆಡಳಿತ ಬೇಕು, ಮೋದಿಯ ಒಳ್ಳೆ ಕೆಲಸಗಳು ಜನಪರವಾಗಿ ಒಳ್ಳೆ ಆಡಳಿತ ಚೆನ್ನಾಗಿ ಕೊಟ್ಟರು, ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ, ಕ್ಷೇಮಾಭಿವೃದ್ಧಿ ಮಾಡಿದ್ದಾರೆ. ದೇಶವನ್ನು ಸದೃಢವಾಗಿ ಬುನಾದಿಯನ್ನು ಹಾಕಿ ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಒಳ್ಳೆ ಆಡಳಿತವನ್ನು ಕೊಟ್ಟು ಭರವಸೆದಾಯಕವಾಗಿ ಕೊಟ್ಟಂಥ ಆಡಳಿತದ ಪೂರಕವಾಗಿ ಇತಿಹಾಸ, ಪ್ರಾಬ್ಲಿ ಹಿಸ್ಟ್ರಿ ನಿರ್ಮಾಣ ಆಗ್ತಿದೆ. ಏನು ಅಂದರೆ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲೂ ಬಂದ ಕಾಲದಿಂದಲೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಒಕ್ಕೂಟಕ್ಕೆ, ಒಂದು ರಾಜಕೀಯ ಪಕ್ಷಕ್ಕೆ 50% ಮತ ಸಿಕ್ತಿರುವಂಥ ಒಂದು ಇತಿಹಾಸ ಜವಾಹರ್ಲಾಲ್ ನೆಹರು ಸಿಕ್ಕಿರಲಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಂದಿರಾ ಗಾಂಧಿಯವರಿಗೆ ಸಿಕ್ಕಿರಲಿಲ್ಲ. ಇತಿಹಾಸ ನಿರ್ಮಾಣ ಮಾಡ್ತಿರೋರು ನಮ್ಮೆಲ್ಲರ ನೆಚ್ಚಿನ ಜನನಾಯಕ ನರೇಂದ್ರ ಮೋದಿಯವರು. ನಮಗೆಲ್ಲ ಹೆಮ್ಮೆ ಆಗ್ತಿದೆ, ಸಂತೋಷ ಆಗ್ತಿದೆ. ಇಂಥ ಒಂದು ದೊಡ್ಡ ತೀರ್ಪನ್ನು ಇವತ್ತು ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಜನ ನಿಶ್ಚಯ ಮಾಡಿರುವಂಥದ್ದು ಇಡೀ ಭಾರತಕ್ಕೆ ಒಂದು ದೊಡ್ಡ ಶಕ್ತಿ. 3ನೇ ಬಾರಿಗೆ ಅವರಾಗ್ತಿರುವಂಥದ್ದು ಮತ್ತು ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದಾಗಿದೆ. ಕಾಂಗ್ರೆಸ್ ನಾಯಕರು ಯಾರು ಕೂಡ ಎಕ್ಸಿಟ್ ಪೋಲ್ನ ನಂಬ್ತಾ ಇಲ್ಲ. ವಿಧಾನಸಭೆಯಲ್ಲಿ ನಂಬಂತಹ ಎಕ್ಸಿಟ್ ಪೋಲ್ನ ಇಲ್ಲಿ ನಂಬಕ್ಕಾಗ್ತಿಲ್ಲ. ಈಗ ಉಳಿದಿರೋದು ಇನ್ನು ಕೇವಲ ಇವತ್ತು ಸೇರಿ 2 ದಿನ. ಪಾಪ ಹಂಗಂತ ಸಮಾಧಾನ ಮಾಡ್ಕೊಂಡು ಬರೆದಿರೋದು ಈಗಾಗಲೇ ಮತದಾನ ಮಾಡಿರುವಂಥದ್ದಾಗಿದೆ. ಅವ್ರು ಒಪ್ಕೊಳ್ಳಿ ಬಿಡಲಿ. ಏನೊಂದು ಜೂನ್ 4ನೇ ತಾರೀಕು ಮತ ಎಣಿಕೆ ಪ್ರಾರಂಭ ಆಗಿದ ಸಂದರ್ಭದಿಂದಲೂ ಇಡೀ ದೇಶ ಉದ್ದಾಗಲದಲ್ಲಿ ಇವತ್ತು 400 ಗುರಿಯನ್ನು ತಲುಪುವಂಥ ಭರವಸೆ, ವಿಶ್ವಾಸ ನಮ್ಮ NDAಗಿದೆ. ಹಾಗಾಗಿ ಇದು ಪಡೆಯೋ ಮೂಲಕ ಇವತ್ತು ನಮ್ಮ ಶಕ್ತಿ ವೃದ್ಧಿ ಆಗ್ತಿದೆ ಅನ್ನೋದಕ್ಕಿಂತನೂ ಒಂದು ಸುಭದ್ರತೆ, ಒಂದು ಸುಭದ್ರವಾಗಿರುವಂಥ ಜನಪರವಾಗಿರುವಂಥ ಗಟ್ಟಿ ಒಂದು ಇನ್ನು 10 ಹಲವಾರು ಸುಧಾರಣೆಗಳು ಜನಪರವಾಗಿ ತರಲಿಕ್ಕೆ ಸಾಧ್ಯವಾಗುತ್ತೆ.